ಕ್ಷಮಿಸಿ ಹಸ್ಬೆಂಡು, ದೇವ್ರ ಮುಖ ನೋಡೋ ಬದಲು ನನ್ನ ಮುಖ ನೋಡ್ಬಿಟ್ರಿ. ಯಾಕೋ ಇವತ್ತು ಒಂಥರ ಕಾಣಿಸ್ತಿದ್ರಿ. ಒಂಥರನಾ? ಒಂಥರ. ಆದ್ರೆ ನನ್ನ ಮುಖ ನೋಡಿದ್ದೆ ಪಟಪಟ ಅಂತ ಮಾತಾಡ್ತಿದ್ದೀರ ನೋಡಿ. ಅಂದ್ರೆ ಇವತ್ತು ಇಡೀ ದಿನ ಮಾತಾಡ್ತಾ ಇರ್ತೀನ. ಅಪಶಕನ ಶುಭ ಶಕನ ತರ ಮುಖ ಶಕನೂ ಇರತ್ತೆ. ನಮ್ಮ ಅಜ್ಜಿ ಹೇಳ್ತಿದ್ರು. ಯಾವ ಅಜ್ಜಿ ಅವರು? ಸಾವಿತ್ರಮ್ಮ, ನಮ್ಮ ಅಪ್ಪನಮ್ಮ. ನಾವ್ ಎದ್ದ ತಕ್ಷಣ ಯಾರ ಮುಖ ನೋಡ್ತೀವೋ ಅವ್ರ ವ್ಯಕ್ತಿತ್ವ ಛಾಯೆ ನಮ್ಮ ಮೇಲೂ ಪರಿಣಾಮ ಬೀರತ್ತೆ ಅಂತ ಚಿಕ್ಕ ವಯಸ್ಸಲ್ಲಿ ಅಜ್ಜಿ ಹೇಳ್ತಿದ್ರು. ಪರವಾಗಿಲ್ಲ ರೀ, ಚಿಕ್ಕ ವಯಸ್ಸಲ್ಲಿ ಹೇಳಿದ್ನ ದೊಡ್ಡವರಾದ್ಮೇಲೂ ನೆನ್ಪಿಟ್ಕೊಂಡಿದ್ದೀರಾ? ಅಜ್ಜಿ ಮಾತು ಗಾದೆ ಮಾತು ಮರೆಗಾಗತ್ತ ಹಸ್ಬೆಂಡು. ಬನ್ನಿ, ಬಿಸಿನೀರ್ ಕಾದಿದೆ, ಸ್ನಾನ ಮಾಡಿಸ್ತೀನಿ. ಏನ ನೀವು ನನಗ್ ಸ್ನಾನ ಮಾಡಿಸ್ತೀರಾ? ಹ್ಞೂ ಹಸ್ಬೆಂಡು, ಹೆಂಡತಿ ಗಂಡಂಗ್ ಸ್ನಾನ ಮಾಡಿಸೋದ್ರಲ್ಲಿ ಏನ್ ತಪ್ಪು? ಅದು ಈ ಪರಿಸ್ಥಿತಿಲಿ ನೀವ್ ಹೆಂಗ್ ಸ್ನಾನ ಮಾಡ್ಕೋತೀರಾ? ಅದಕ್ಕೆ ಚೆನ್ನಾಗಿ ಬೆಂತಿಕ್ಕಿ ಸುಡ್ತಿರೋ ನೀರ್ ನೆತ್ತಿ ಮೇಲೆ ಹಾಕಿ ಸಾಂಬ್ರಾಣಿ ಧೂಪ ಕೊಟ್ರೆ ಖಂಡಿತವಾಗಿ ಹಾಕ್ಸ್ಕೊತೀನಿ. ಹಸ್ಬೆಂಡು ಬಿಡ್ತು ಅನ್ನಿ ಹಸ್ಬೆಂಡು, ಹಂಗ್ ಮಾಡಿದ್ರೆ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ. ಇದನ್ ಯಾರು? ನಿಮ್ಮ ಅಜ್ಜಿ ಹೇಳಿದ್ರ? ಅಲ್ಲ, ನಮ್ಮಮ್ಮ. ಅಂದ್ರೆ ನಿಮ್ಮ ಅಪ್ಪಂಗೆ ಅವರು ಇದೇ ತರ ಸ್ನಾನ ಮಾಡಿಸ್ತಿದ್ರ? ಹ್ಞೂ, ಆದ್ರೆ ಅವ್ರನ್ನ ಕೇಳಕ್ ಹೋಗ್ಬೇಡಿ. ಯಾಕೆ ಬೈತಾರ? ಇಲ್ಲ, ನಾಚ್ಕೋತಾರೆ. ಒಂಥರ ಪಿಕ್ಯುಲರಿ ನೀವು. ಅಂದ್ರೆ ಅಂದ್ರೆ ವಿಚಿತ್ರ, ವಿಶಿಷ್ಟ, ವಿಲಕ್ಷಣ. ಹಸ್ಬೆಂಡು, ಮೊದಲನೇದು ಎರಡನೇದು ಸರಿ ಇದೆ, ಮೂರನೇದು ಯಾಕೋ ಸರಿ ಇಲ್ಲ. ನಾನು ಹಂಗಿದ್ದೀನ? ಚೇಚೆ ಇಲ್ಲ. ನಾನು ಹೇಳಿದ 3 ಪದಗಳಲ್ಲಿ ನೀವು ಎರಡನೇದ್ರ ತರ ಇದ್ದೀರಾ. ಅದು ವಿಶಿಷ್ಟನ? ಥ್ಯಾಂಕ್ಸ್ ಹಸ್ಬೆಂಡು. ಬನ್ನಿ ಸ್ನಾನಕ್ಕೆ ಹೋಗೋಣ. ರೀ, ಕೈಗೊಂಚೂರು ರೇಟ್ ಆಗಿದೆ, ನಡೆಯೋಕ್ಕಾಗುತ್ತೆ, ಸೈಡ್ಗೆ ಬನ್ನಿ. ಏನ್ ಹೇಳ್ತಿದೀಯಾ? ಚಿರು ದೀಪನ ಇಷ್ಟ ಇಲ್ಲದೆ ಮದುವೆ ಆಗಿರ್ಬೋದು, ಆದ್ರೆ ಅವನು ಅವಳ ಜೊತೆ ಇದ್ದಾಗ ತುಂಬಾ ಖುಷಿಯಾಗೇ ಇರ್ತಾನೆ. ಅವಳಲ್ಲಿರೋ ಒಳ್ಳೆತನ, ಪ್ರಾಮಾಣಿಕತೆ, ಮುಗ್ಧತೆ ಅವನಿಗೆ ತುಂಬಾನೇ ಇಷ್ಟ ಆಗಿದೆ. ಇಬ್ರು ಫ್ರೆಂಡ್ಸ್ ತರ ಇರ್ತಾರೆ. ಈ ಟಾಮ್ ಅಂಡ್ ಜೆರಿ ಅಂತಾರಲ್ಲ, ಆ ತರ ಇರ್ತಾರೆ. ಎಷ್ಟೇ ಕಚ್ಚಾಡಿದ್ರು ಮತ್ತೆ ಅವರಿಬ್ರು ಒಂದಾಗ್ತಾರೆ. ಆದ್ರೆ ಅವ್ರ ಪಾಡಿಗೆ ಅವ್ರನ್ನ ಇರೋದಕ್ಕೆ ಬಿಡಬೇಕು ಅಷ್ಟೆ. ನೀನ್ ಹೇಳಿದ ಮಾತು ಕೇಳಿ ನಮ್ ಚಿರು ಆ ದೀಪನ ಎಲ್ಲಿ ಹೆಂಡತಿಯಾಗಿ ಒಪ್ಕೊಂಡ್ಬಿಟ್ಟಿದಾನೇನೋ ಅಂತ ನನ್ಗನ್ನಿಸ್ಬಿಟ್ಟಿತ್ತು. ತಲೆ ಕೆಡಿಸ್ಕೋಬೇಡಿ ಚಿಕ್ಕಮ್ಮ, ಅದು ಆಗತ್ತೆ. ಆದ್ರೆ ಟೈಮ್ ಕೂಡ ಬರಬೇಕು ಅಷ್ಟೆ. ಏನೋ ಒಟ್ಟಿನಲ್ಲಿ ಚಿರು ದೀಪ ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಅದರಲ್ಲೂ ಚಿರುನೇ ದೀಪನ ತನ್ನ ಹೆಂಡತಿ ಅಂತ ಒಪ್ಕೊಂಡ್ರೆ ಅದಕ್ಕೆ ಯಾರಾದ್ರೂ ಬೇಡ ಅನ್ನೋಕ್ಕಾಗುತ್ತಾ? ಏನಮ್ಮ ಸೌಂದರ್ಯ? ಆ ಕಾಲನ ತುಂಬಾ ದೂರ ಇಲ್ಲ ಅಪ್ಪ. ಇಷ್ಟು ದಿನ ದೀಪನ್ ಕಂಡ್ರೆ ಸಿಡುತ್ತಿದ್ದವನು ಇವಾಗ ತುಂಬಾ ಕೇರ್ ಮಾಡ್ತಿದ್ದಾನೆ. ಅವ್ರ ಮನೆಯವ್ರನ್ನ ತನ್ನ ಮನೆಯವರು ಅನ್ಕೊಂಡಿದ್ದಾನೆ. ಅದಕ್ಕೆ ಉದಾಹರಣೆ ದೀಪ ಅವ್ರ ತಂದೆಗೆ ಸರ್ಜರಿ ಆದಾಗ ದೀಪನ್ನ ಊರಿಗೆ ಕರ್ಕೊಂಡು ಹೋಗಿದ್ದು. ಇವತ್ತು ಇನ್ನೇನೋ ಪ್ರಾಬ್ಲಮ್ ಆಯ್ತು ಅಂತ ಗಾಬರಿಯಲ್ಲಿ ಮತ್ತೆ ದೀಪನ ಊರಿಗೆ ಕರ್ಕೊಂಡು ಹೋದ್ನಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಅವರಿಬ್ರು ಆದಷ್ಟು ಬೇಗ ಒಂದಾಗ್ತಾರೆ ಅನ್ನಿಸ್ತಿದೆ ಅಪ್ಪ. ಹೌದೌದು, ದೇವ್ರ ದಯದಿಂದ ಅವ್ರು ಬೇಗ ಒಂದಾದ್ರೆ ಸಾಕಪ್ಪ. ಸುಕನ್ಯವ್ರೆ, ಹೋಗಾಯ್ತು. ಯಾರು? ನಿಮ್ಮ ಬಾಸ್. ನಾನೇನು ಅವಳನ್ನ ಹುಡುಕ್ತಿರ್ಲಿಲ್ಲ. ಅಲ್ಲ, ಅವರು ಟ್ರೈನ್ ಇಂಜಿನ್ ಆದ್ರೆ ನೀವು ಬೋಗಿ ಅಲ್ವಾ, ಮಿಸ್ ಆಗೋಗ್ಬಿಡ್ತೀರಾ. ಹೋಗಿ ಹಿಂದೆನೆ.
ಎಲ್ರಿಗೂ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದ್ ಸಾಕು. ನಾನೇ ಹಚ್ಬಿಟ್ಟು ಎಲ್ರಿಗೂ ಸ್ನಾನ ಮಾಡಿಸ್ಲಿ? ನಾನು ನಿಮ್ಮೊಬ್ರಿಗೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿದ್ದು. ಅದೇ ಅದನ್ನ ಎಲ್ರಿಗೂ ಹೇಳ್ಕೊಂಬರೋ ಅವಶ್ಯಕತೆ ಏನಿತ್ತು? ಅದರಲ್ಲಿ ಏನು ತಪ್ಪಿದೆ ಹಚ್ಬಿಟ್ಟು? ಸಾಕು ನಿಲ್ಲಿಸ್ರಿ. ಹಜ್ಬೆಂಡು ಅನ್ಕೊಂಡು ನನ್ನ ಬೆಂಡೆ ತಿತ್ತಿದ್ರೆ ಒಳ್ಳೆ ಚೆಂಡು ಥರ ಆಡಿಸ್ತಿದ್ರೆ ನನ್ನ. ಬೇಜಾರಾಯ್ತಾ? ಸಾರಿ. ಸಿಹಿ ತಿನ್ನಕ್ಕೆ ಮುಂಚೆ ಸಕ್ಕರೆ ಕಾಯಿಲೆ ಇದ್ದೇ ಇಲ್ವಾ ಅಂತ ನೋಡ್ಬೇಕು. ಗೊತ್ತಿದ್ದು ತಿನ್ಬಿಟ್ಟು ಆಮೇಲೆ ಶುಗರ್ ಜಾಸ್ತಿ ಆಯ್ತು ಅನ್ನೋದಲ್ಲ. ಹಂಗೆ ನೀವು ಮಾಡೋದೆಲ್ಲ ಮಾಡ್ತೀರಾ, ಆಮೇಲೆ ಸಾರಿ ಅಂದ್ಬಿಡ್ತೀರಾ. ಅಯ್ಯೋ, ಏನೋ ಹಳ್ಳಿ ಹುಡುಗಿ, ಜಾಸ್ತಿ ಓದಿಲ್ಲ, ಸ್ವಲ್ಪ ದಡ್ಡಿ. ನನ್ನ ಮಾತನ್ನ ಮನ್ಸಿಗೆ ಹಾಕೊಳ್ದೆ ದೊಡ್ಡ ಮನ್ಸು ಮಾಡಿ ಶ್ರಮಿಸೋ ಬದಲು ಮಕ್ಳಿಗೆ ಬೈಯೋ ಥರ ಬೈದಿದ್ದೀರಲ್ವ ಹಸ್ಬೆಂಡು. ನಾನೇನು ಮಾಡ್ಬೇಕನ್ನೋದು ನೀವೇ ಹೇಳಿ. ನಿಮಗೆ ನೀವು ಬಹು ಪರಾಗ ಹಾಕೊಳ್ಳೋದು ಮೊದಲು ನಿಲ್ಸಿ. ಆಯ್ತು, ಬನ್ನಿ ಸ್ನಾನ ಮಾಡಿಸ್ತೀನಿ. ಬಟ್ಟೆ ಬಿಚ್ಚಿ. ಏನ್ರಿ ನೀವು ಹಂಗಂತೀರಾ? ಸ್ವಲ್ಪ ಡೀಸೆಂಟಾಗಿ ಬಟ್ಟೆ ತೆಗೀರಿ ಅಂತ ಹೇಳಿ. ಅಲ್ಲ ಹಸ್ಬೆಂಡು, ಎರಡೂ ಒಂದೇ ಅಲ್ವಾ? ನಾನು ಹಸು ಥರ ಪರಿಶುದ್ಧವಾಗಿರೋ ಮನಸ್ಸು, ಒಳಗೊಂದು ಹೊರಗೊಂದು ಅಲ್ಲ. ನಮ್ದು ಮರಮರಳಾಗಿರೋ ಮನ್ಸ. ನೀವು ಸ್ನಾನ ಮಾಡಿಸೋವರೆಗೂ ಬಿಡಲ್ಲ. ಬಿಸಿನೀರು ಇತ್ತಿರೋ, ತಲೆ ಹೊಡಿತಿರೋ, ಅದೇನು ಮಾಡ್ತಿರೋ ನೋಡಿ. ಈಗೇನು ಬ್ಯಾಗ್ ಹಾಕ್ತೀರೋ ಎಲ್ಲರೂ ಕರೆದು ತೋರಿಸ್ತೀರೋ? ಅಯ್ಯೋ ಇಲ್ಲ ಹಾಕ್ತೀನಿ.